ಹಬ್ಬದ ದಿನ ಏನ್ ವಸ್ತು ತರಬೇಕು ತರಬಾರ್ದು, ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಹೇಳೋದಾದ್ರೆ ಗುರುಗಳೇ. ಖಂಡಿತ. ಏನು ಅಂದ್ರೆ ಹಬ್ಬಕ್ಕೆ ವಸ್ತುಗಳು ತರಬೇಕು ತರಬಾರ್ದು ಅನ್ನೋದು ಏನೂ ಇಲ್ಲ. ಓಕೆ. ಆವತ್ತಿನ ದಿವಸ ಹಬ್ಬದ ದಿವಸ ಯಾವ ಕಾಲಕ್ಕೂ ಎಣ್ಣೆ ಕೊಂಡ್ಕೊಂಡ್ ಬರಬಾರ್ದು. ಎಣ್ಣೆ ತರಬಾರ್ದಾ? ಎಣ್ಣೆ ಹೊಸದಾಗಿ ತರಬಾರ್ದು. ಎಣ್ಣೆ ಬಂದು ಶನಿ ಕರ್ಕೊಂಡು ಬರಬಾರ್ದು. ನಂಬರ್ 1. ನಂಬರ್ 2, ಶುಭ ಮುಹೂರ್ತದಲ್ಲಿ ತಾಂಬೂಲಂ ಸಮರ್ಪಣೆ ಹಣ್ಣುಗಳು ಹಂಪುಲ ತಗೊಂಡ್ಬರ್ಬಾರ್ದು. ಕಬ್ಬಣದ ಬಾಂಡ್ಲಿ ಅಥವಾ ಕಬ್ಬಣದ ಐಟಮು ಹೊಸದಾಗಿ ಕೊಂಡ್ಕೊಂಡ್ಬರ್ಬಾರ್ದು. ಇವತ್ತು ಹಬ್ಬಪ್ಪ, ಒಂದು ಕೆಲಸ ಮಾಡೋಣ, ಗಾಡಿ ಬುಕ್ ಮಾಡಿಬಿಟ್ಟಿದ್ದೀನಿ ಯುಗಾದಿ ಹಬ್ಬದ ದಿವಸ, ಅವ್ನು ಕಬ್ಬಣ ಕೊಂಡ್ಕೊಂಡ್ಬರ್ತೀನಿ ಅಂತ ತಲೆಗೆ ಹೊಡಲ್ಲ. ಗಾಡಿ ಅವತ್ತೇ ಡೆಲಿವರಿ ತಗೊಂಬ ಕಬ್ಬಣ, ನನಗೇನಾಗಬೇಕು, ಇವ್ನು ಕಬ್ಬಣ ಸೇರ್ತಾ ಇದ್ದಾನೆ, ಕಾಮನ್ ಕಬ್ಬಣ. ಹೌದು, ಕಬ್ಬಣ ಇವನು ಒಳ್ಳೆ ದಿವಸ ಗಾಡಿ ಅನ್ಕೊಂತಾನೆ. ಹಿಂದಿನ ದಿವಸ ತಂದಿರಬೇಕು. ಹಬ್ಬದ ದಿವಸ ಕಬ್ಬಣವನ್ನ ಕರ್ಕೊಂಡ್ಬರ್ಬಾರ್ದು. ಒಂದು ಲಾರಿ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, AC ಕಾರ್ ತಗೊಳ್ಳಿ, ಬೆಂಜೆ ತಗೊಳ್ಳಿ, ಕಬ್ಬಣ ಮನೆಗೆ ತರಬಾರ್ದು. ಸೊ ಅದನ್ನ ತಬಲೆ ಇಟ್ಕೋಬೇಕು. ಹತ್ತಿಯನ್ನ ತರಬೇಕು ಅಂತ ಹೇಳುತ್ತೆ. ಸೊ ಅಂಗಡಿ ಒಳಗೆ ಹತ್ತಿ, ಅದಕ್ಕೆ ಕೆಲವರು ಹೂ ಬತ್ತಿ ಎಲ್ಲ ತಗೊಳ್ತಾರೆ, ಕೆಲವರು ಹತ್ತಿ ಹಾರ ತಗೊಳ್ತಾರೆ, ದೇವ್ರಿಗಾದ್ರೂ ಹಾಕೋಣ ಅಂತ. ಆ ಕಾಲದಲ್ಲಿ ಹತ್ತಿ ಯಾಕೆ ತರ್ತಿದ್ರು? ಶುಕ್ರ, ಅದು ಲಕ್ಷ್ಮಿ ಮನೆಗೆ ಬರಲಿ ಅಂತ ತರೋರು. ಆಮೇಲೆ ಯಾವ ಕಾಲಕ್ಕೂ ಹಾಲನ್ನ ಅವತ್ತು ಕ್ಷೀರವಾಗಿ, ಲಕ್ಷ್ಮಿ ಕ್ಷೀರ ಸಮುದ್ರ ಹಾಲು ತಗೊಂಡ್ಬರ್ತಕ್ಕಂಥದ್ದು ಉಂಟು. ಅವತ್ತು ಅಟ್ಲೀಸ್ಟ್ ದಯವಿಟ್ಟು ಎಲ್ಲ ವೀಕ್ಷಕರು, ಟಿವಿ ಕಾರ್ಯಕ್ರಮ ನೋಡ್ತಾ ಇರೋರು, ನೀವು ಏನು ಅಂದ್ರೆ ಹಾಲು, ಹಸಿ ಹಾಲು, ಕಪಿಲ ಅಂತ ಹೇಳ್ತಕ್ಕಂಥ ಹಸು ಅಂದ್ರೆ ಕಪ್ಪು ಹಸುದು ಹಾಲು ತಂದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ಆಗಿಲ್ವಾ, ಕಂದು ಬಣ್ಣದ್ದು, ನೀವು ಅಕಸ್ಮಾತ್ ಮೆಂತ್ಯ ಕಲರ್ ಇರತಕ್ಕಂಥ ಹಸುದು ಅದರ ತರ್ಬೋದು. ಶ್ವೇತವರ್ಣ ಅಂದ್ರೆ ನಿಮ್ಗೆ ಯಾವತ್ತು ನೋಡಿ ಓಂಗೋಲ್ ಹಸು ಅಂತ ಆಂಧ್ರ ಭಾಗದಲ್ಲಿದೆ, ಆ ಹಸುವುದು ತಂದ್ರೆ ಅದನ್ನ ಕೆನ್ನೆಗೆ ಗಿಲ್ದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ರಬ್ಬರ್ ಇದ್ದಂಗೆ ಇರುತ್ತೆ, ಎಷ್ಟು ಚೆನ್ನಾಗಿ ಮುದ್ದಾಗಿರುತ್ತೆ. ಅಂತ ಹಸುವಿನ ಹಾಲು ತಂದ್ರೆ ಈ 3 ಬಣ್ಣ ಯಾಕೆಂದ್ರೆ ಬೆಳಿಗ್ಗೆ ಚಂದ್ರ, ಕಪ್ಪದಾಗಿರ್ತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಶನಿ, ಅಂದ್ರೆ ಯಾವತ್ತೂ ಶುಚಿರ್ಭೂತವಾಗಿರುತ್ತೆ. ಈ ಹಾಲುಗಳಂತಂದ್ರೆ ಮನೆಗೆ ದೋಷಗಳು ಬರಲ್ಲ. ಆಮೇಲೆ ನೀನು ಕೇಳಿದಾನ ಈ ಹಬ್ಬದ ದಿವಸ ದೋಷಗಳು ಹೋಗಬೇಕು ಅಂತ, ಅವತ್ತೇನ್ ಮಾಡ್ಬೇಕು? ದೋಷಕ್ಕೆ ಪರಿಹಾರಕ್ಕೆ ಆಲ್ರೆಡಿ ಈ ಹಬ್ಬದ ದಿವಸ ಸ್ನಾನಕ್ಕೆ ಮೊದಲು ಎಣ್ಣೆ ಎಲ್ಲ ಹಚ್ಚಿರ್ತಾರೆ. ಆವತ್ತೇ ಒಂದು ಕಬ್ಬಣದ ಬಾಂಡ್ಲಿ ಹಿಂದಿನ ದಿವಸ ತಂದಿರಬೇಕು. ಶುಕ್ರವಾರ ತರಬೇಕು, ಇಲ್ಲ ಭಾನುವಾರ ತರಬೇಕು. ಭಾನುವಾರ ಹಬ್ಬ ಆಗಿರೋದ್ರೆ ಬೇಡ, ಶುಕ್ರವಾರನೇ ತಂದಿಟ್ಕೊಂಡಿರೋದು 1.5 ಲೀಟರ್ ಬಾಂಡ್ಲಿ. ಎಲ್ರಿಗೂ ಶನಿ ಶಾಂತಿ ಆಗುತ್ತೆ, ಹಬ್ಬಕ್ಕೆ ತುಂಬಾ ಒಳ್ಳೇದು. ಇದು ಸೀಕ್ರೆಟ್. 1.5 ಲೀಟರ್ ಬಾಂಡ್ಲಿನಲ್ಲಿ ಎಳ್ಳೆಣ್ಣೆ ತುಂಬಿಸಿಟ್ಬಿಡ್ಬೇಕು. ಸ್ನಾನಕ್ಕೂ ಮೊದಲು ಅವತ್ತಿಂದ 21 ಡೇಸ್ ಕರೆಕ್ಟಾಗಿ ಮುಖಾನ, ಹಲ್ಲು ಉಜ್ಜಬಾರ್ದು, ಹಲ್ಲು ಉಜ್ಕೊಂಬಂದು ಮಖ ನೋಡ್ತೀನಿ ಮಖ ಅಂತ ನೋಡ್ಬಾರ್ದು ಎಣ್ಣೆಲಿ. ಅವತ್ತು ಎದ್ದ ತಕ್ಷಣ ಮುಖ ನೋಡ್ಬೇಕು, ನಮ್ಮ ದರಿದ್ರ ಎಲ್ಲ ಹೋಗುತ್ತೆ. ನೀವು ಆಗ್ಲೇ ಹೇಳ್ತಾ ಇದ್ರಿ ಯುಗಾದಿ ವಸಂತ ಕಾಲ ಅಂತ. ಈಗ ಹಾಗಾದ್ರೆ ಕೃಷಿ ಚಟುವಟಿಕೆಗಳು ಹೇಗೆ? ರೈತರಿಗೆ ಖುಷಿ ಇದೆಯಾ ಅಥವಾ ಕಹಿ ಇದೆಯಾ? ಬೇವಿನ ರೀತಿ ಈ ಸಲ ಎಲ್ಲಾ ರೈತರಿಗೂ ಒಂದು ಸಂತೋಷ ಸುದ್ದಿ. ಇಡೀ ಜಗತ್ತಲ್ಲಿ ನಮಗೆ ಕೊಡೋನು, ರೈತಾಭ್ಯ ವರ್ಗರಿಗೆ ಧಾನ್ಯಗಳು ಅನ್ನೋ ಸೃಷ್ಟಿ ಮಾಡೋನು ಯಾರು ಅಂದ್ರೆ, ಧಾನ್ಯಗಳನ್ನ ಕಾಪಾಡೋನು ಶನೇಶ್ವರನೇ. ಅದಕ್ಕೆ ಧಾನ್ಯ ಆದಿವಾಸಿ ಅಂತ ನಾವನ್ನೇ ಕರಿತೀವಿ. ನೀವೆಲ್ಲ ಮಾಡಬೇಕಾದ ಎಲ್ಲ ರೈತರು ಏನು ಹೇಳಿದ್ರೆ, ಈ ವರ್ಷ ಅವನು ಮೀನ ರಾಶಿಯಲ್ಲಿ ಕೂತ್ಕೊಂಡ್ರೆ ಶುಕ್ರನ ಮನೆ, ಧನಪ್ರಾಪ್ತಿ. ಮೀನ ರಾಶಿ ಅಂದ್ರೆ ಶುಕ್ರನ ಮನೆ. ಶುಕ್ರ ಉಚ್ಚವಾಗಿರೋ ಸ್ಥಾನ ಅಂತ, ದುಡ್ಡು ಲಾಭ ಗ್ಯಾರಂಟಿ ಕೊಡ್ತಾನೆ. ಎಲ್ಲಾ ರೈತರು ನಿಮ್ಮ ದವಸ ಧಾನ್ಯದ ಬೀಜಗಳನ್ನ ಗ್ರಾಮ ದೇವತೆಗೆ, ನಿಮ್ಮ ಊರಲ್ಲಿ ಗ್ರಾಮ ದೇವತೆಗೆ ಇಟ್ಟು, ಈ ಯುಗಾದಿ ಹಬ್ಬಕ್ಕೆ ದವಸ ಧಾನ್ಯನ ಇಟ್ಟು ಪೂಜೆ ಮಾಡಿ. ಮಾರಮ್ಮನಿಗೆ ಒಂದು ರಾತ್ರಿ ಕೂಳು ಅಂಬ್ಲಿ ಅಂತ ಹೇಳಿ ಅದನ್ನು ಹಾಕಿಸಿ, ತದನಂತರ ಆ ಬೀಜ ವಿತ್ತನೆಗಳನ್ನ ಮಡಿಕೆಯಲ್ಲಿ ತೊಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸಿ ಎತ್ಕೊಂಡು ಹೋಗಿ ಇಡಿ. ನಿಮಗೆ ಯಾಕೆ ಸಮೃದ್ಧಿ ಮಾಡಿಲ್ಲ, ಶಿವನ ಮೇಲೆ ಹಣೆ, ಸೂಪರ್. ಆಮೇಲೆ ರೈತರಿಗೆ ಈ ಸಲ ಏನು ಅಂದರೆ, ಲಾಭಕ್ಕೆ ಮೇಷರಾಶಿ ಅಲ್ವಾ, ಮೇಷರಾಶಿ ಅಂತ ಕುಜನ್ ಮನೆ. ಸೊ ನಿಮಗೆ ವ್ಯಯದಲ್ಲಿ ಶನಿ ಇರೋದ್ರಿಂದ ಜಾಸ್ತಿ ಲಾಸ್ ಆಗಲ್ಲ, ಫಸ್ಟ್ ಲಾಸ್ ಆಗಿರ್ತೀರ. ನಂಬರ್ 2, ಚತುರ್ಥಾಧಿಪತಿ 4ನೇ ಮನೆಗೆ ಗುರು ಹೋಗ್ತಾನೆ. ಮೇನಲ್ಲಿ 4ನೇ ಮನೆಗೆ ಗುರು ಹೋಗ್ತಾನೆ. ಆಮೇಲೆ ಇದೇ ರೈತರಿಗೆ ವೇದಲ್ಲಿ ಅಂದರೆ ಕುಂಭಕ್ಕೆ, ಕುಟುಂಬ ಅಲ್ವಾ, ಕುಂಭಕ್ಕೆ ರಾಹು ಹೋಗ್ತಾನೆ. ಸೊ ಸಡನ್ ದುಡ್ಡು, ಸಡನ್ ಆಗಿ ಯಾವನೋ ಬಂದು ನೀವು ಕೆಲಸ ಮಾಡ, ನಿಮ್ಮ ಭೂಮಿ ನಾನು ಕೊಟ್ಟಿರೋ, ಅದೇನೇನು ಬೆಳಿತೀನೋ 6 ತಿಂಗಳಿಗೆ ಒಂದ್ಸಲ ನಿನಗೆ ಕೊಡ್ತೀನಿ. ಅವಾಗ ಯಾರಾದರೂ ಬಂದು ಫುಲ್ ಕ್ಯಾಪ್ಸಿಕಮ್ ಬೆಳಿತಾನೆ, ನಿಮಗೆ ನೀನೇನೋ ಬೇಡ, ನಾನು ಬೀಜ ನಂದೇ, ಇದೇ ನಂದು, ನಾನೇ ಫಸಲು, ನಿನಗೆ ಒಂದಿಷ್ಟು ಕೊಟ್ಬಿಡ್ತೀನಿ ನಿಂತಾನೆ. ಆ ಥರದ ಸಡನ್ ಆಗಿ ಅವನ ಅಭಿವೃದ್ಧಿ ಆಗುತ್ತೆ. ಸೊ ಬುದ್ಧಿ ಉಪಯೋಗಿಸಿ ಪ್ರತಿಯೊಬ್ಬರು ನಿಮ್ಮ ಭೂಮಿಯನ್ನು ಕಾಪಾಡ್ಕೊಳ್ಳಿ. ನಾಳೆ ಭೂಮಿ ಮಾರ್ಬಿಟ್ಟು ಮೊಂಟಿನ ಕೆಲಸ ಮಾಡಿ ಸಿಟಿಗೆ ಬರಬೇಡಿ, ಖಂಡಿತ ಬರಬೇಡಿ. ಯಾಕಂದ್ರೆ ಭೂಮಿಗಿರೋ ಬೆಲೆ ನಾಳೆ ಖಂಡಿತ ನಯಾ ಬಿಡುಗ ಸಿಗಲ್ಲ. ಇಲ್ಲಿರೋ ಸಿಟಿಗಳು ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಹತ್ರ 15,000 ರೂಪಾಯಿಗೆ 1 ಎಕರೆ, 15,000 ರೂಪಾಯಿಗೆ 1 ಕುಂಟೆ ತೊಗೊಂಡು ಗೆಸ್ಟ್ ಹೌಸ್ ಕಟ್ಕೊಂಡು ಅವರೆಲ್ಲ ಸಿಟಿಗೆ ಹೋಗ್ತಾ ಇದ್ದಾರೆ. ಸಿಟಿ ಬಿಟ್ಬಿಟ್ಟು ಆ ಕಡೆ ಬರ್ತಾರೆ. ನೀವೆಲ್ಲ ಸಿಟಿಗೆ ಬಂದ್ಬಿಟ್ಟು ಏನು ಮಾಡ್ತೀರಾ, ನಿಮ್ಮ ಹೊಲದಲ್ಲಿ ನೀವೇ ಕೆಲಸದವ್ರ ಥರ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಭೂಮಿ ನಿಮ್ಮದಾಗಿರೋದ್ರಿಂದ ಭೂಮಿನ ಧರಣಿ ಗರ್ಭಸಂಭೂತಂ ವಿದ್ಯುತ್ ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಅಶ್ಚಿತ ಮಂಗಳಂ ಪ್ರಣಮಾಮಿ. ಆ ಮಂಗಳ ಗ್ರಹನ ಪ್ರಾರ್ಥನೆ ಮಾಡಿಕೊಂಡು ಗ್ರಾಮ ದೇವತನ ಸಂಕಲ್ಪ ಮಾಡಿ, ಸುಬ್ರಹ್ಮಣ್ಯನ ಸಂಕಲ್ಪ ಮಾಡಿ, ಶನಿನೇ ಭೂಮಿಕಾರಕ, ಶನಿನೇ ಧಾನ್ಯಕಾರಕ, ಅವನ್ನ ಸ್ಮರಣೆ ಮಾಡಿ. ಈ ಸಲ ಈ ಕಡೆ ರಾಜ ಯಾರೋ ಸೂರ್ಯ ಮತ್ತು ಚಂದ್ರ. ನಿಮ್ಮನೆ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಈಗ